ಕಳೆದ ಅವಧಿಯಲ್ಲಿ ಪಾರದರ್ಶಕವಾಗಿ ವೀರಶೈವ ಲಿಂಗಾಯತ ಮಹಾಸಭಾದ ಏಳಿಗೆಗಾಗಿ ಶ್ರಮಿಸಿದ್ದು, ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಅವಕಾಶ ಕೊಡುವಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಸ್. ಶಿವಮೂರ್ತಿ ಕಾನ್ಯಾ ಬೆಂಬಲಿಗರಲ್ಲಿ ಕೋರಿದರು. ಇಂದು ಬಸವೇಶ್ವರರ ಪ್ರತಿಮೆಗೆ ತಮ್ಮ 16 ಮಂದಿಯ ತಂಡದೊಂದಿಗೆ ತೆರಳಿ ಮತ ಪ್ರಚಾರ ಆರಂಭಿಸಿ ಮಾತನಾಡಿದ ಅವರು, ನನ್ನ ಕ್ರಮ ಸಂಖ್ಯೆ 2, ನಾನು 2ನೇ ಬಾರಿಗೆ ಸ್ಪರ್ಧಿಸಿದ್ದು ಸಭಾದ ಅಭಿವೃದ್ಧಿಗಾಗಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು. ಕಳೆದ ಅವಧಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಮುಡಾದಿಂದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬೇಕಾದ ನಿವೇಶನವನ್ನು ಪಡೆಯುವ ಪ್ರಯತ್ನ ನಡೆಸಿದ್ದೇನೆ. ಅತಿ ಹೆಚ್ಚು ಮಂದಿ ಸಮುದಾಯದವರು ಸಭಾದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಿದ್ದೇನೆ. ಮತ್ತೊಮ್ಮೆ ತಮ್ಮನ್ನು ಆಯ್ಕೆ ಮಾಡಿದರೆ ಡಾ. ರಾಜ್ಕುಮಾರ್ ರಸ್ತೆಯಲ್ಲಿ ಸಿಕ್ಕಿರುವ ಸಿಎ ನಿವೇಶನದಲ್ಲಿ ಸಮುದಾಯ ಭವನ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯ ಮಾಡೋದಾಗಿ ಹೇಳಿದರು. ಜೊತೆಗೆ 3 ಮಹಿಳಾ ಅಭ್ಯರ್ಥಿಗಳು ಸೇರಿ ನಮ್ಮ ತಂಡದ 16 ಮಂದಿಗೂ ತಮ್ಮ ಬೆಂಬಲದ ಮತ ನೀಡುವಂತೆ ಮನವಿ ಮಾಡಿದರು. ತಂಡದವರಾದ ಎಂ. ಚಂದ್ರಶೇಖರ, ಕೆಎಂ ನಟರಾಜು ಕಲ್ಲಳ್ಳಿ, ಪರಮೇಶ್ ಬಿಎಂ ಮಾಸ್ಟರ್, ಮಹೇಶ್ ವೈಟಿ, ಗೆಜ್ಜೆಗಳ್ಳಿ ಮಹೇಶ್ ಜಿಎಂ, ಮಂಜುನಾಥ್ ಎಂಎಸ್, ವಿರೂಪಾಕ್ಷ ಎಪಿ ಆಯರಹಳ್ಳಿ, ವೃಷಭೇಂದ್ರ ದೂರ, ಡಿಜಿ ಶಿವರಾಜು, ಶಿವಲಿಂಗಸ್ವಾಮಿ, ಶ್ರೀಕಂಠಮೂರ್ತಿ ಎನ್ ಸುತ್ತೂರು, ಶ್ರೀಶೈಲ ಬಿಎಸ್, ಸುರೇಶ್ ಎಸ್ಪಿ ಮತ್ತು ಮಹಿಳಾ ಮೀಸಲು ಅಭ್ಯರ್ಥಿಗಳಾದ ಧನ್ಯಕುಮಾರಿ, ನಾಗಜ್ಯೋತಿ ಬಿ, ಸುನಂದ, ಎಚ್ಎಂ ಅವರುಗಳಿಗೆ ತಮ್ಮ ಮತ ನೀಡಿ ಗೆಲ್ಲಿಸಿ ಮಹಾಸಭಾದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಕಲ್ಪಿಸುವಂತೆ ಕೋರಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮೈಸೂರು ಜಿಲ್ಲಾ ಘಟಕ 2024ರಿಂದ 29ರವರೆಗೆ ನಡೆಯುವ ಚುನಾವಣೆಯಲ್ಲಿ ಇದೇ ತಿಂಗಳು 21ನೇ ತಾರೀಕು ಮತದಾನ ನಟರಾಜ ಕಲ್ಯಾಣ ಮಂದಿರದಲ್ಲಿ ನಡೀತದೆ. ನಮ್ಮ ಜಿಲ್ಲೆಯಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಹಾಲಿ ಜಿಲ್ಲಾಧ್ಯಕ್ಷನಾಗಿ ಇದ್ದೆ. ಈಗ ಚುನಾವಣೆ ಬಂದಿರೋದ್ರಿಂದ ಈ ಸಾರು ನಮ್ಮ ತಂಡವಾಗಿ ಸದಸ್ಯರು ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿ 3735 ಮತದಾರರಿದ್ದಾರೆ. ಅವರ ಹೆಚ್ಚಿನ ಮತಗಳನ್ನ ಕೊಟ್ಟು ನಮ್ಮೆಲ್ಲರನ್ನು ಜಯಶೀಲರಾಗಿ ಮಾಡಿಕೊಡ್ಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ನಮ್ಮ ಮಹಾಸಭೆಗೆ ಮೈಸೂರು ನಗರದಲ್ಲಿ ಇದುವರೆಗೆ ವೀರಶೈವ ಮಹಾಸಭೆಗೆ ಒಂದು ನಿವೇಶನವಿರಲಿಲ್ಲ. ಕಳೆದ ಸಾಲಿನಲ್ಲಿ 145/144 ನಿವೇಶನವನ್ನು ಮೂಡಾದಿಂದ ಅಪ್ರೂವ್ ಆಗಿದೆ. ಅದು ನಮಗೆ ನಿವೇಶನವಾಗಿದೆ. ಅಲ್ಲಿ ಒಂದು ಭವನವನ್ನು ಕಟ್ಟಬೇಕು ಅಂತೇಳಿ ಆ ಭವನದಲ್ಲಿ KS IAS ಒಂದು ಟ್ರೈನಿಂಗ್ ಸೆಂಟರ್ ಮತ್ತು ಅವರಿಗೆ ಕೋಚಿಂಗ್ ಸೆಂಟರ್ನ ಮಾಡಿ ಅವರಿಗೆ ಒಂದು 100 ಜನ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋ ರೀತಿ ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಆಲೋಚನೆ ಇದೆ. ಅದಲ್ಲದೆ ಅದರಲ್ಲಿ ಇನ್ನೂ ಕಮರ್ಷಿಯಲ್ ಒಂದು ಸ್ವಲ್ಪ ಮಾಡ್ಕೊಂಡು ಮೇಲ್ಗಡೆ ನಮ್ಮ ಮಹಾಸಭೆ ಆಫೀಸ್ ಮಾಡಿ ಅದ್ರ ಮೇಲ್ಗಡೆ ಒಂದು ದೊಡ್ಡ ಹಾಲ್ ಮಾಡಬೇಕು ಅನ್ನೋ ಆಸೆಯನ್ನು ನಮ್ಮ ವೀರಶೈವ ಮಹಾಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಒಂದು ನಿಲುವು ಬಂದಿದ್ದಾರೆ. ಅದೇ ರೀತಿ ಮೈಸೂರು ನಗರದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಸಾಕಷ್ಟು ಇಲ್ಲ. ಮೈಸೂರಲ್ಲಿ ಹಿಂದೆ ಇತ್ತು, ಈಗಿಲ್ಲ. ಅದನ್ನು ಇಲ್ಲಿ ಹಲವಾರು ವಸತಿಗಳು ನಿಂತೋಗಿದೆ. ಅವನ್ನು ಪ್ರಾರಂಭ ಮಾಡಿಸ್ಬೇಕು ಅಂಥೇಳಿ ನಮ್ಮ ಆಲೋಚನೆ ಇದೆ. ಹಾಗೆ ಮುಂದೆ ಏನು ಸರ್ಕಾರದ ಜೊತೆ ಕೈ ಜೋಡಿಸಿ ಮತ್ತು ಇಲ್ಲಿರೋ ನಮ್ಮ ಸಮಾಜದ ಪ್ರಮುಖರ ಜೊತೆ ಕೈ ಜೋಡಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದಲ್ಲಿ ತೊಂದರೆ ಇರತಕ್ಕಂಥವ್ರಿಗೆ ಏನು ಸಹಾಯ ಮಾಡ್ಬೋದು ಆ ಕಾರ್ಯಗಳನ್ನೆಲ್ಲ ಮಾಡಬೇಕು ಅನ್ನೋ ಆಲೋಚನೆ. ಈ ಸಂದರ್ಭದಲ್ಲಿ ಜೆಪಿ ಚಂದ್ರಶೇಖರ್ ಕೋಟೆ, ನಗರ ಪಾಲಿಕೆ ಮಾಜಿ ಸದಸ್ಯ ಬೇವಿ ಮಂಜುನಾಥ್, ಕೆವಿ ಯೋಗೇಶ್, ರವಿಶಂಕರ್, ಶಿವಕುಮಾರ್, ರಾಜಣ್ಣ, ಕಸಾಪ ಮಾಜಿ ಅಧ್ಯಕ್ಷ ಎಂ. ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.